ನಮಸ್ಕಾರ ವೀಕ್ಷಕರೇ, ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ರಾಜ್ಯ ಬಿಜೆಪಿಯಲ್ಲಿ ಗೊಂದಲದ ಮೇಲೆ ಗೊಂದಲಗಳಾಗ್ತಿದೆ. ಒಂದು, ಖಾತೆ ಬದಲಾವಣೆ ಆಗ್ತಾ ಇದ್ದಂತೆ ಶ್ರೀರಾಮುಲು ಮುನಿಸಿಕೊಂಡಿದ್ದಾರೆ, ಜೊತೆಗೆ ಬೇಸರಗೊಂಡಿದ್ದಾರೆ, ರಾಜೀನಾಮೆ ಮಾತುಗಳನ್ನ ಆಪ್ತರ ಬಳಿ ಆಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದು, ಆರ್ಆರ್ ನಗರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು ಅಂತ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ 10ವರೆಗೆ ಮಹತ್ವದ ತೀರ್ಮಾನ ಹೊರಗಡೆ ಬರುತ್ತೆ. ಬಹುಶಃ ಅದಾದ್ಮೇಲೆ ಡಿಸೈಡ್ ಆಗ್ಬೋದು ಅನ್ಸುತ್ತೆ. ಇನ್ನು ರಾಜ್ಯದಲ್ಲಿ 2-3 ದಿನ ಭಾರೀ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಎಲ್ಲೆಲ್ಲಿ ಅಲರ್ಟ್ ಆಗಿರಬೇಕು ಅಂತ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಮುಲು ಆರೋಗ್ಯಕ್ಕೆ ಕೊಕ್ಕೆ, ಸಮಾಧಾನಕ್ಕೆ ಸಮಾಜ ಖಾತೆ. ಮುನಿಸಲ್ಲೇ ಬಂದ ರಾಮುಲುಗೆ ನಾಳೆ ಬಾ ಸಂದೇಶ. ರಾಜೀನಾಮೆ ಕೊಡ್ತೀನಿ ಎಂದ ರಾಮುಲುಗೆ ಬಿಎಲ್ ಸಂತೋಷ್ ಸಾಂತ್ವನ. ಆಪ್ತ ಮಿತ್ರನ ಹಸ್ತಕ್ಷೇಪ, ಅಧಿಕಾರಿಗಳ ದೂರು. ಆರೋಗ್ಯ ಖಾತೆ ಬದಲಾವಣೆ ಹಿಂದೆ ಹತ್ತ ಅರುಗುಮಾನಿ. ವೈದ್ಯಕೀಯ ಜೊತೆ ಆರೋಗ್ಯ ಖಾತೆ ಸಿಕ್ಕಿದ್ದಕ್ಕೆ ಸುಧಾಕರ್ ಮಾತ್ರ ಫುಲ್ ಖುಷ್. ಮುನಿರತ್ನ ಪರ ಕೆಲ ಪಾಲಿಕೆ ಸದಸ್ಯರ ಬಂಡಾಯ. ನಾಳೆ ಸುಪ್ರೀಂ ತೀರ್ಪು ಬಂದ್ಮೇಲೆ ಟಿಕೆಟ್ ಪಕ್ಕಾ ಎಂದ ಆಪ್ತ ಸಚಿವರು. ಇತ್ತ ಕುಸುಮ ಪಾಲಿಟಿಕ್ಸ್, ಅತ್ತ ಶಿರಾದಲ್ಲೂ ಟಿಕೆಟ್ ಪಾಲಿಟಿಕ್ಸ್. 16 ಜಿಲ್ಲೆಗಳಲ್ಲಿ ಮಳೆ ಅಬ್ಬರ, 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ. ಮತ್ತೆ ಕುಸಿದ ಮನೆ, ಮುಳುಗಿದ ರಸ್ತೆ, ಕೊಚ್ಚಿ ಹೋದ ಬೆಳೆ. ಇನ್ನು 3-4 ದಿನ ಅಬ್ಬರ ನಿಲ್ಲಲ್ಲ ಜೋಪಾನ. ಮುಖದ್ವಾರದಲ್ಲಿ 2.25 kg ಚಿನ್ನ ಇಟ್ಕೊಂಡ್ರು. ಚೆನ್ನೈ ಏರ್ಪೋರ್ಟ್ ನಲ್ಲಿ ಎಸ್ಕೇಪ್ ಆಗೋದಕ್ಕೆ ಹೋದ್ರು. ದುಬೈನಿಂದ ಬಂದು ಚೆನ್ನೈನಲ್ಲಿ ಅಂಧರಾದ ಖದೀಮರು. ಸಚಿವ ಶ್ರೀರಾಮುಲು ಅವರ ನಸೀಬ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಪಾಪ, ಬಯಸಿದ್ಯಾವುದೂ ಆಗ್ತಾ ಇಲ್ಲ. ಆರೋಗ್ಯವಾಗಿದ್ದ ಶ್ರೀರಾಮುಲು ಅವರ ಬಿಪಿ ರೈಸ್ ಆಗುವಂತ ಘಟನೆ ನಡೆದಿದೆ. ಖಾತೆ ಬದಲಾವಣೆ ಮಾಡಿ ಸಿಎಂ ರಾಮುಲುಗೆ ಟೆನ್ಷನ್ ಕೊಟ್ಟಿದ್ದಾರೆ. ರಾಮುಲು ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಾತೆ ಬದಲಾಯಿಸಿದ್ದಕ್ಕೆ ರಾಮುಲು ರಾಂಗ್. ಶ್ರೀರಾಮುಲು ಆರೋಗ್ಯಕ್ಕೆ ಅನಾರೋಗ್ಯ. ಆರೋಗ್ಯ ಇಲಾಖೆ ಸಚಿವರಾಗಿದ್ದ ಶ್ರೀರಾಮುಲು ಅವರಿಗೆ ಈಗ ಅನಾರೋಗ್ಯ ಶುರುವಾಗಿದೆ. ಹಾಗಂತ ಇದು ದೇಹಕ್ಕಾಗಿರೋ ಅನಾರೋಗ್ಯ ಅಲ್ಲ, ಶ್ರೀರಾಮುಲು ಮನಸ್ಸಿಗಾಗಿರೋ ಅನಾರೋಗ್ಯ. ಇದಕ್ಕೆ ಕಾರಣ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ. ಸಚಿವ ಶ್ರೀರಾಮುಲು ಅವರಿಗೆ ಗೊತ್ತಿಲ್ಲದಂತೆ ಆರೋಗ್ಯ ಸಚಿವ ಸ್ಥಾನವನ್ನ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ವಹಿಸಿದ್ದಾರೆ. ಆರೋಗ್ಯ ಇಲಾಖೆ ಅಷ್ಟೇ ಅಲ್ಲ, ಶ್ರೀರಾಮುಲು ನಿಭಾಯಿಸ್ತಾ ಇದ್ದ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನು ಕಿತ್ಕೊಂಡು ರಾಮುಲುಗೆ ಸಮಾಜ ಕಲ್ಯಾಣ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ. ಇದು ರಾಮುಲು ಅವರ ಪಿತ್ತ ನೆತ್ತಿಗೇರಿಸಿದೆ. ಖಾತೆ ಕಸಿದುಕೊಂಡಿದ್ದಕ್ಕೆ ಕಾರಿನ ಮೇಲೆ ಕೋಪ. ಸಿಟ್ಟು, ಮುನಿಸು, ಬೇಸರದಲ್ಲಿದ್ದ ಶ್ರೀರಾಮುಲು ಇವತ್ತು ತಮ್ಮ ಸಿಟ್ಟನ್ನ ಮೊದಲು ತೋರಿಸಿದ್ದು ಕಾರ್ನ ಮೇಲೆ. ಸಚಿವರಿಗೆ ಕೊಟ್ಟ ಸರ್ಕಾರಿ ಕಾರನ್ನ ಸೈಡ್ಗಿಟ್ಟು ಇವತ್ತು ಖಾಸಗಿ ಕಾರ್ನಲ್ಲಿ ಸಿಎಂ ಯಡಿಯೂರಪ್ಪನವರ ಭೇಟಿ ಮಾಡಿದ್ರು. ಮುಖ್ಯಮಂತ್ರಿಗಳ ಜೊತೆ ಬರೀ 5 ನಿಮಿಷ ಮಾತನಾಡಿ ಹೊರಗಡೆ ಬಂದ್ರು. ಈ 5 ನಿಮಿಷದಲ್ಲಿ ಸಿಎಂ ಮುಂದೆ ರಾಮುಲು ತಮ್ಮ ಬೇಸರವನ್ನ ತೋಡ್ಕೊಂಡ್ರು. ಸರ್ಕಾರ ರಚನೆ ವೇಳೆ ಸಮಾಜ ಕಲ್ಯಾಣ ಖಾತೆ ಕೇಳಿದೆ. ಆಗ ಆರೋಗ್ಯ ಇಲಾಖೆ ಕೊಟ್ಟು ನನ್ನನ್ನ ಸುಮ್ಮನಿರಿಸಿದ್ರಿ. ಸುಧಾಕರ್ಗೆ ಆರೋಗ್ಯ ಇಲಾಖೆ ಹೆಚ್ಚುವರಿ ಹೊಣೆ ಕೊಟ್ರಿ. ನನ್ನ ಇಲಾಖೆಯಲ್ಲಿ ಸಚಿವ ಸುಧಾಕರ್ ಹಸ್ತಕ್ಷೇಪ ಆಯ್ತು. ಈಗ ನನಗೂ ಹೇಳದೆ ಖಾತೆ ಬದಲಾಯಿಸಿದ್ದೀರಿ ಸರ್. ನನಗೆ ಆರೋಗ್ಯ ಇಲಾಖೆಯೇ ಇರಲಿ, ಬೇರೆ ಖಾತೆ ಬೇಡ. ಖಾತೆ ಬದಲಾವಣೆ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳಬೇಡಿ. ಕೊರೋನಾ ಕಮ್ಮಿ ಆಗ್ತಿಲ್ಲ ಅಂತ ಹೈಕಮಾಂಡ್ ಹೇಳ್ತಿದೆ. ಆರೋಗ್ಯ ಮತ್ತು ವೈದ್ಯ ಶಿಕ್ಷಣ ಒಬ್ಬರ ಬಳಿ ಇದ್ದರೆ ಸೂಕ್ತ. ಹಾಗಾಗಿ ಖಾತೆ ಬದಲಾವಣೆ ಮಾಡಿದ್ದೀವಿ ಅಷ್ಟೇ. ಈಗ ಖಾತೆ ಬದಲಿಸಿದ್ರೆ ಅಸಮರ್ಥ್ಯ ಅಂದ್ಕೊಳ್ತಾರೆ. ಕೊಟ್ಟ ಖಾತೆನ ಸರಿಯಾಗಿ ನಿಭಾಯಿಸಿಲ್ಲ ಅಂತಾರೆ. ಜನರಲ್ಲಿ ಕ್ಷೇತ್ರದಲ್ಲಿ ನಾನು ತಲೆ ತಗ್ಗಿಸಿದಂತಾಗುತ್ತೆ. ಇದು ನನ್ನ ರಾಜಕೀಯ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಖಾತೆ ಬದಲಾವಣೆ ಬದಲು ರಾಜೀನಾಮೆ ಕೇಳಿ ಕೊಡ್ತೀನಿ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟಿಸ್ತೀನಿ. ನೀವು ಅಸಮರ್ಥ ಎಂಬ ಕಾರಣಕ್ಕೆ ಬದಲಾವಣೆ ಮಾಡಿಲ್ಲ. ಸುಧಾಕರ್ ವೈದ್ಯರು ಆಗಿರೋದ್ರಿಂದ ನಿರ್ವಹಣೆ ಸುಗಮ. ಕೊರೋನಾ ಕಟ್ಟಿ ಹಾಕೋಕೆ ಸಮನ್ವಯ ಸಾಧಿಸಲು ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ ಸಂಜೆ ಬನ್ನಿ ಮಾತಾಡೋಣ. ಆಯ್ತು ಸರ್, ಆದ್ರೆ ಖಾತೆ ಬದಲಾವಣೆಗೆ ನಾನು ಒಪ್ಪಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ನಮಸ್ಕಾರ, ಹೋಗ್ಬರ್ತೀನಿ. ಹೀಗೆ ಸಿಎಂ ಮುಂದೆ ಕಡ್ಡಿ ತುಂಡಾದಂತೆ ರಾಮುಲು ಖಾತೆ ಬದಲಾವಣೆ ಬೇಡ ಅಂತ ಹೇಳಿ ಹೊರಗಡೆ ಹೋದ್ರು. ಮುಖ್ಯಮಂತ್ರಿಗಳಾಗ್ಲಿ ಶ್ರೀರಾಮುಲು ಅವರಾಗ್ಲಿ ಮಾತನಾಡಲಿಲ್ಲ. ಮಧ್ಯಾಹ್ನದ ವೇಳೆಗೆ ಶ್ರೀರಾಮುಲು ಅವರನ್ನ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಮಾಡಿ ಖಾತೆ ಬದಲಾವಣೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇವತ್ತಿನಿಂದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿಯೂ ಕೆಲಸ ನಿರ್ವಹಿಸ್ತಾ ಇದ್ದು ಶ್ರೀರಾಮುಲು ಅವರಿಗೂ ದೊಡ್ಡ ಖಾತೆಯನ್ನೇ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳೋದು ಮರಿಲಿಲ್ಲ.
ಅವರು ಅನೇಕ ದಿನಗಳಿಂದ ಸಮಾಜ ಕಲ್ಯಾಣ ಬಹಳ ದೊಡ್ಡ ಇಲಾಖೆ, ಅದನ್ನು ನನಗೆ ಕೊಡಬೇಕು ಅಂತ ಮನವಿ ಮಾಡಿದರು. ಅದೇ ರೀತಿಯಲ್ಲಿ ಅವರಿಗೆ ಇವತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಜೊತೆಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರು ರಾಮುಲು ಅವರೇ ಆತುರದ ನಿರ್ಧಾರ ಬೇಡ, ಫೋನ್ ಮಾಡಿ ಬಿಎಲ್ ಸಂತೋಷ್ ನೀತಿ ಪಾಠ. ಖಾತೆ ಬದಲಾವಣೆಗೆ ಒಪ್ಪದ ಶ್ರೀರಾಮುಲು ಆಪ್ತರ ಬಳಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಸುದ್ದಿ ದೆಹಲಿವರೆಗೂ ತಲುಪಿದೆ. ಹೀಗಾಗೇನೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಾಮುಲುಗೆ ಫೋನ್ ಮಾಡಿದ್ರು. ಆತುರದ ನಿರ್ಧಾರ ತಗೊಳ್ಬೇಡಿ, ಖಾತೆ ಬದಲಾವಣೆ ಚಿಂತೆ ಬಿಟ್ಟು ಜನಸೇವೆ ಮಾಡಿ, ನಿಮ್ ಜೊತೆ ನಾವಿದೀವಿ ಅಂತ ಹೇಳಿದಾರಂತೆ. ಶ್ರೀರಾಮುಲು ಅವರ ಖಾತೆ ಬದಲಾವಣೆಗೆ ಹಲವು ಕಾರಣಗಳಿವೆ. ಆದ್ರೆ ಸಿಎಂ ಆಗ್ಲಿ ಸಚಿವರಾಗ್ಲಿ ಈ ಬಗ್ಗೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಒಟ್ನಲ್ಲಿ ನನ್ನ ಗಮನಕ್ಕೆ ತರದೇ ಖಾತೆ ಬದಲಾವಣೆ ಮಾಡಿದ್ದು ಸರಿಯಲ್ಲ ಅನ್ನೋ ಸಿಟ್ಟು, ಬೇಸರ ಶ್ರೀರಾಮುಲುಗೆ ಇರೋದಂತೂ 100ಕ್ಕೆ 100ರಷ್ಟು ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಲ್ಲಿ ಕೊರೋನಾ ಕಾರಣ ಕೊಟ್ಟು ಶ್ರೀರಾಮುಲು ಅವರಿಗೆ ಖಾತೆ ಬದಲಾಯಿಸಿದ್ದಾರೆ ಅನ್ನೋದು ಸಚಿವರು ಸಿಎಂ ಕೊಡ್ತಿರುವಂತ ಕಾರಣ. ಆದರೆ ಸರ್ಕಾರದ ಮೂಲಗಳ ಪ್ರಕಾರ ರಾಮುಲು ಖಾತೆ ಕಿತ್ಕೊಂಡಿದ್ದಕ್ಕೆ ಕಾರಣ ಶ್ರೀರಾಮುಲು ಮತ್ತು ಅವರ ಪರಮಾಪ್ತ ಮಿತ್ರ. ಆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ತೋರಿಸ್ತೀನಿ. ಶ್ರೀರಾಮುಲುಗೆ ಗೊತ್ತಿಲ್ಲದಂತೆ ಖಾತೆಗೆ ಕೊಕ್ಕೆ, ಗೆದ್ದಿದ್ದು ಸುಧಾಕರ್, ಸೋತ್ರ ಶ್ರೀರಾಮುಲು. ಆರೋಗ್ಯ ಸಚಿವರಾಗಿದ್ದ ಬಿ ಶ್ರೀರಾಮುಲು ಖಾತೆಗೆ ಕಾಂಪಿಟೇಟರ್ ಆಗಿದ್ದವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್. ಈಗ ಕೆ ಸುಧಾಕರ್ಗೆ ವೈದ್ಯಕೀಯ ಖಾತೆ ಜೊತೆ ಆರೋಗ್ಯ ಇಲಾಖೆಯೂ ಸಿಕ್ಕಿದೆ. ಶ್ರೀರಾಮುಲು ಸೋತಿದ್ದಾರೆ, ಸುಧಾಕರ್ ಗೆದ್ದಿದ್ದಾರೆ. ಆದ್ರೆ ಶ್ರೀರಾಮುಲು ಖಾತೆ ಕಳ್ಕೊಂಡಿದ್ಯಾಕೆ ಎಂಬ ಚರ್ಚೆ ಶುರುವಾಗಿದೆ. ಏನು ಕಾರಣ ಅಂತ ಹುಡುಕಾಡಿದಾಗ ಗೊತ್ತಾಗಿದ್ದು ರಾಮುಲುಗೆ ಕಂಟಕ ಆಗಿದ್ದೇ ಆಪ್ತ ಮಿತ್ರ. ರಾಮುಲುಗೆ ಕಂಟಕ ಆಗಿದ್ದು ಆಪ್ತ ಮಿತ್ರನ? ಹೌದು, ಇಂಥದ್ದೊಂದು ಮಾಹಿತಿ ಸಿಕ್ಕಿದ್ದು ಸರ್ಕಾರದ ಮೂಲಗಳಿಂದ. ಶ್ರೀರಾಮುಲು ಅವರ ಖಾತೆಗೆ ಕೊಕ್ಕೆ ಬೀಳಲು ಕಾರಣ ಆಗಿದ್ದೆ ರಾಮುಲು ಆಪ್ತ ಮಿತ್ರ ಅನ್ನೋದು ಮೂಲಗಳ ಮಾಹಿತಿ. ಶ್ರೀರಾಮುಲು ಖಾತೆಯಲ್ಲಿ ಆಪ್ತ ಮಿತ್ರನ ಹಸ್ತಕ್ಷೇಪ ಆಗ್ತಿತ್ತಂತೆ. ಬಳ್ಳಾರಿ ಮೂಲದ ಮಾಜಿ ಸಚಿವರೇ ಆ ಆಪ್ತ ಮಿತ್ರನೇ ಹಸ್ತಕ್ಷೇಪ ಮಾಡ್ತಿದ್ರಂತೆ. ಆರೋಗ್ಯ ಇಲಾಖೆಯ ಕಡತಗಳನ್ನ ಆಪ್ತ ಮಿತ್ರನೇ ಫೈನಲ್ ಮಾಡ್ತಿದ್ರಂತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ಆ ಆಪ್ತ ಮಿತ್ರನೇ ಸಲಹೆ ಕೊಡ್ತಿದ್ರಂತೆ. ಆಪ್ತ ಮಿತ್ರನ ಮನೆಯಲ್ಲೇ ರಾಮುಲು ಇಲಾಖೆ ಕೆಲಸಗಳ ಚರ್ಚೆ ಆಗ್ತಿತ್ತಂತೆ. ಅಷ್ಟೇ ಅಲ್ಲ, ಆಪ್ತ ಮಿತ್ರ ಹೇಳಿದವರಿಗೆ ಆರೋಗ್ಯ ಇಲಾಖೆ ಟೆಂಡರ್ ಕೊಟ್ಟಿದ್ದು, ಆಂಧ್ರ ಮೂಲದವರಿಗೆ ಹೆಚ್ಚು ಟೆಂಡರ್ ಕೊಟ್ಟ ಆರೋಪವೂ ಇದೆ. ಇದರಿಂದ ಬೇಸತ್ತು ರಾಮುಲು ಮತ್ತು ಆಪ್ತ ಮಿತ್ರನ ಬಗ್ಗೆ ಸಿಎಂಗೆ ದೂರು ಹೋಗಿದೆ. ಅದು ಒಬ್ಬರು ಸಚಿವರು ಮತ್ತು ಅಧಿಕಾರಿಗಳಿಂದಾನೇ ದೂರು ಬಂದಿದ್ದು ಕೋವಿಡ್ ಭ್ರಷ್ಟಾಚಾರ ಆರೋಪಕ್ಕೆ ಉತ್ತರಿಸಲು ಆಗ್ತಾ ಇಲ್ಲ. ಹೀಗೆ ಆದ್ರೆ ಕೊರೋನಾ ಕಟ್ ಹಾಕುವುದು ಕಷ್ಟವಾಗುತ್ತೆ. ಸಾಧ್ಯವಾದ್ರೆ 2 ಖಾತೆಯನ್ನು ಒಬ್ಬರಿಗೆ ವಹಿಸಿದ್ರಷ್ಟೇ ಕೆಲಸ ಸುಲಭ ಅಂತ ಆ ಒಬ್ಬರು ಸಚಿವರು ಸಿಎಂಗೆ ಒತ್ತಡ ಹಾಕಿದ್ರಂತೆ. ಕೊರೋನಾ ಬಂದಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಶ್ರೀರಾಮುಲು ಮಾದರಿಯಾಗಿದ್ರು. ಆದ್ರೆ ಶ್ರೀರಾಮುಲು ಮಾಡಿಕೊಂಡ ಕೆಲವು ಎಡವಟ್ಟುಗಳು ಖಾತೆಗೆ ಕೊಕ್ಕೆ ಬೀಳಲು ಪ್ರಮುಖ ಕಾರಣವಾಯಿತು. ಶ್ರೀರಾಮುಲು ಎಡವಿದ್ದೆಲ್ಲಿ? ಎಡವಟ್ಟು 1, ಆರೋಗ್ಯ ಇಲಾಖೆ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಎಡವಟ್ಟು 2, ಕೋವಿಡ್ ಕಷ್ಟ ಕಾಲದಲ್ಲೂ ಊರೂರು ಓಡಾಡ್ತಿದ್ರು. ಎಡವಟ್ಟು 3, ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ರೆ ಹೊರತು ದಾಖಲೆ ಕೊಡ್ಲಿಲ್ಲ. ಎಡವಟ್ಟು 4, ವಿಪಕ್ಷಗಳ ಆರೋಪಕ್ಕೆ ದಾಖಲೆ ಸಮೇತ ಉತ್ತರಿಸಲಿಲ್ಲ. ಎಡವಟ್ಟು 5, ಪ್ರಧಾನಮಂತ್ರಿಗಳ ವಿಡಿಯೋ ಸಭೆಗೂ ಗೈರಾಗಿದ್ರು. ಈ ಎಲ್ಲಾ ಕಾರಣಗಳಿಂದಲೇ ಶ್ರೀರಾಮುಲು ಆರೋಗ್ಯ ಖಾತೆ ಕಳ್ಕೊಳ್ಬೇಕಾಯ್ತು ಅನ್ನೋದು ಸರ್ಕಾರಿ ಮೂಲಗಳು ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರುವ ಮಾಹಿತಿ. ಜೊತೆಗೆ ಆರೋಗ್ಯ ಖಾತೆ ಮೇಲೆ ಡಾಕ್ಟರ್ ಸುಧಾಕರ್ ಮೊದಲಿನಿಂದಲೂ ಕಣ್ಣಿಟ್ಟಿದ್ರು. ಆರೋಗ್ಯ ಖಾತೆಯನ್ನ ನನಗೆ ಕೊಡಿ ಎಂದು ಸುಧಾಕರ್ ಸಿಎಂ ಬಳಿ ಬೇಡಿಕೆ ಇಟ್ಟಿದ್ರು. ಜೊತೆಗೆ ದೆಹಲಿಯಿಂದ ಕೊರೋನಾ ಕಟ್ ಹಾಕ್ತಿಲ್ಲ ಅಂತ ಸಿಎಂಗೆ ಒತ್ತಡವೂ ಇತ್ತು. ಹಿಂಗಾಗೇನೆ ಸಚಿವ ಸುಧಾಕರ್ಗೆ ಆರೋಗ್ಯ ಖಾತೆ ವಹಿಸಿ ರಾಮುಲುಗೆ ಕೊಕ್ಕೆ ಹಾಕಿದ್ರು ಅನ್ನೋದು ಮೂಲಗಳ ಮಾಹಿತಿ. ಆದ್ರೆ ಅಂಥದ್ದೇನೂ ಇಲ್ಲ ಅನ್ನೋದು ಸಚಿವ ಸುಧಾಕರ್ ಸ್ಪಷ್ಟನೆ. ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡೂ ಕೂಡ ಒಂದಕ್ಕೊಂದು ಹೊಂದಿಕೊಂಡಂತ ಇಲಾಖೆಗಳು. ಕಾರಣಾಂತರಗಳಿಂದ ಇದು 2000 ಇಸ್ವಿಯಲ್ಲಿ ಅದನ್ನ 2 ಇಲಾಖೆಗಳಾಗಿ ಮಾಡುವಂತ ಸ್ಥಿತಿ ಬಂದಿತ್ತು. ಆದರೆ ಇವತ್ತು ಆ ಒಂದು ಇದನ್ನ ಇವತ್ತು ಸರಿ ಮಾಡಿರುವಂತ ಕೆಲಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನನಗೆ ತಿಳಿದಿರೋ ಹಂಗೆ
ಯಾವುದೇ ಕಾರಣಕ್ಕೂ ಕೂಡ ಆ ಇಲಾಖೆಯಲ್ಲಾಗಲಿ ಯಾವುದೇ ಇಲಾಖೆಯಲ್ಲಾಗಲಿ ಭ್ರಷ್ಟಾಚಾರ ಆಗಿಲ್ಲ. ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿ ಸರಿಯಾಗಿ ಇಲಾಖೆ ಕೆಲಸ ಮಾಡಿಲ್ಲ ಅಂದ್ರೆ ಅವಾಗ ನೋಡೋಣ. ಒಂದ್ ಕಡೆ ರಾಮುಲುಗೆ ಕೊಕ್ಕೆ ಕೊಟ್ಟಿರೋದನ್ನ ನೋಡಿದ್ರೆ ಕೊರೋನಾ ಸಮಯದಲ್ಲಿ ಭ್ರಷ್ಟಾಚಾರ ಆಗ್ತಿರೋದು ನಿಜ ಅನಿಸ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಟ್ವೀಟ್ ಮಾಡಿ ಕಾಲೆಳೆದಿದ್ದಾರೆ. ಇನ್ನು ಸಚಿವ ಸೋಮಶೇಖರ್ ಖಾತೆ ಬದಲಾವಣೆ ಆಗಿರುವುದು ಗೊತ್ತಿಲ್ಲ ಅಂದಿರೋದು ಹಲವು ಪ್ರಶ್ನೆಗಳನ್ನ ಸೃಷ್ಟಿಸಿದೆ. ಸುಧಾಕರ್ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಈಗ ಸಿಎಂ ಹತ್ರನೇ ನಾನು ಕಾರಜೋಳ ಅವ್ರಿಗೂ ಕೇಳಿದೆ, ಏನ್ ಸರ್ ಇದು ನಿಜನಾ ಅಂದೆ. ಇದು ಸುಳ್ಳು, 100% ಸುಳ್ಳು ಅಂತ ಕಾರಜೋಳ ಅವರು ಹೇಳಿದ್ದು ನನಗೆ. ಬಟ್ ಅದು ನೆಕ್ಸ್ಟ್ ಸುಧಾಕರ್ ಧನ್ಯವಾದಗಳು ಬರ್ತಾ ಇತ್ತು, ಬಟ್ ಕಾರಜೋಳ ಅವರು ಇಲ್ಲ ಅಂತಂದ ಅಷ್ಟೇ. ಶ್ರೀರಾಮುಲುಗೆ ಆಪ್ತ ಮಿತ್ರನೇ ಮುಳುವಾದ್ರ, ರಾಮುಲುಗೆ ಅಧಿಕಾರಿಗಳೇ ಕಂಟಕವಾದ್ರ, ರಾಮುಲು ಇಲಾಖೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಬಡಿತಾ ಇದೆಯಾ? ಪ್ರತಿಪಕ್ಷಗಳ ಆರೋಪಕ್ಕೆಲ್ಲ ಉತ್ತರ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರಾಮುಲು ಖಾತೆ ಮಾತ್ರ ಬದಲಾವಣೆಯಾಗಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಆರ್ಆರ್ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಮೇಲೇಳ್ತಾ ಇದೆ. ಮುನಿರತ್ನಗೆ ಟಿಕೆಟ್ ಘೋಷಿಸದೇ ಇರೋದು ಮುನಿರತ್ನ ಆಪ್ತರನ್ನ ಕೆರಳಿ ಕೆಂಡವಾಗಿಸುತ್ತಿದೆ. ಇಲ್ಲಿವರೆಗೂ ಮೌನವಾಗಿದ್ದ ಮುನಿರತ್ನ ಪಡೆ ಸಿಡಿದೇಳ್ತಾ ಇದೆ. ಶಿರಾದಲ್ಲೂ ಇದೇ ಕತೆ ಆಗಿದ್ದು, ತಾವೇರ್ತಾ ಇರೋ ಬೈ ಎಲೆಕ್ಷನ್ ಟಿಕೆಟ್ ಗುದ್ದಾಟದ ಕಂಪ್ಲೀಟ್ ಸ್ಟೋರಿ ನಾವು ತೋರಿಸ್ತೀವಿ. ರಾಜರಾಜೇಶ್ವರಿ ಮತ್ತು ಶಿರಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಅಕ್ಟೋಬರ್ 16ರ ಸಂಜೆ ವೇಳೆಗೆ ನಾಮಪತ್ರ ಸಲ್ಲಿಸಬೇಕು. ಇರೋದು 3 ದಿನ ಮಾತ್ರ. ಇಷ್ಟಾದ್ರೂ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ನ ಕುಸುಮಾ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಟಿಕೆಟ್ ನನಗ್ ಸಿಗುತ್ತೆ ಅಂತ ಮುನಿರತ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಆದ್ರೂ ಟಿಕೆಟ್ ಘೋಷಣೆಯಾಗಿಲ್ಲ. ಈಗ ಮುನಿರತ್ನ ಆಪ್ತರೆಲ್ಲ ಸಿಡಿದೇಳ್ತಾ ಇದ್ದಾರೆ. ಟಿಕೆಟ್ ಕೊಡದೇ ಇದ್ರೆ ಸುಮ್ನಿರಲ್ಲ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ಅವರನ್ನ ಎಚ್ಚರಿಸಿದ್ದಾರೆ. ಸರ್, ಈಗ ಮುನಿರತ್ನಂ ಜೊತೆ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಜೆಪಿ ಪಾರ್ಕ್ ಒಂದು ವಾರ್ಡ್ ಎಲೆಕ್ಟೆಡ್ ಕಾರ್ಪೊರೇಟರ್ ಬಿಟ್ಟರೆ ಡಿಫೀಟೆಡ್ ಕಾರ್ಪೊರೇಟರ್ ಸುನಂದಮ್ಮನೂ ಸೇರಿ 9 ವಾರ್ಡ್ ಕಾರ್ಪೊರೇಟರ್ ಮುನಿರತ್ನಂ ಜೊತೆ ಇದ್ದಾರೆ ಸರ್. ಅದು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಅವರಾಗ್ಬೋದು. ಇನ್ನು ಕಳೆದ ಬರೀ 3 ದಿನ ಉಳಿದಿದೆ. ಈ ತರ ಏನಾದರೂ ಡಿಲೇ ಆದ್ರೆ ನಮ್ಮ ನಡೆ ಅನ್ನೋದನ್ನ ಏನಾದ್ರು ಒಂದು ಚರ್ಚೆ ಮಾಡೋಣ ಅಂತ ನಾವೆಲ್ಲ ಸೇರಿದ್ದು ನಿಜ. ಇವತ್ತಿನ ದಿವಸ ಅಭಿಷೇಕ್ನ ನಡೆದ್ರೆ ಖಂಡಿತ ಮುನಿರತ್ನಂ ಅವ್ರು ಏನ್ ತೀರ್ಮಾನ ತಗೊಂತಾರೆ ಅವ್ರು ಬೆನ್ನಿದ್ದೇ ಇರ್ತೀವಿ. ಆರ್ಆರ್ ನಗರದ ಕ್ಷೇತ್ರದ ಜನ ಮುನಿರತ್ನಂ ಪರ ನಿಂತಿದ್ದಾರೆ ಅನ್ನೋದಕ್ಕೆ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸ್ಕೊಂಡು ನಮ್ಮ ಜನಗಳ ಮುಂದೆ ತಗೊಂಡ್ ಬರ್ತೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಒಂದ್ ಕಡೆ ಮುನಿರತ್ನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಬೆಂಬಲಿಗರು ಸಿಟ್ಟಾಗಿದ್ರೆ, ಮುನಿರತ್ನರನ್ನ ಬಿಜೆಪಿಗೆ ಕರೆತಂದಿದ್ದ ರಮೇಶ್ ಜಾರಕಿಹೊಳಿ ಇವತ್ತು ಸಿಎಂ ಮನೆಗೆ ಬಂದು ಚರ್ಚೆ ಮಾಡಿದ್ರು. ಮುನಿರತ್ನಗೆ ಯಾಕೆ ಟಿಕೆಟ್ ಘೋಷಣೆ ಆಗ್ತಿಲ್ಲ, ಯಾವಾಗ ಘೋಷಣೆ ಮಾಡ್ತೀರಾ ಅಂತ ಒತ್ತಡ ಹಾಕಿದ್ರು. ಮುನಿರತ್ನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಸಿಎಂ ಭರವಸೆ ಕೊಟ್ಟಿದ್ದು ನಾಳೆ ಮಾತಾಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಮುನಿರತ್ನಂಗೆ ಟಿಕೆಟ್ ಸಿಗೋ ವಿಶ್ವಾಸ. ಮುನಿರತ್ನಗೆ ಈ ಸಲ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ದೆಹಲಿಯಲ್ಲಿ ಆಗ್ತಿರೋದೇ ಬೇರೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರಬೇಕು, ಇನ್ನೊಂದ್ ಕಡೆ ತುಳಸಿ ಮುನಿರಾಜು ಪರವು ದೆಹಲಿ ಮಟ್ಟದಲ್ಲಿ ಲಾಭಿ ಶುರುವಾಗಿದೆ. ಆದ್ರೂ 17 ಜನರಲ್ಲಿ 15 ಜನರಿಗೆ ಟಿಕೆಟ್ ಸಿಕ್ಕಿದ್ದು ಮುನಿರತ್ನಗೆ ಟಿಕೆಟ್ ಕೊಡೋದಕ್ಕೆ ತಡ ಆಗ್ತಿದೆ ಅನ್ನೋದನ್ನ ಸಚಿವ ಸುಧಾಕರ್, ಎಸ್ಟಿ ಸೋಮಶೇಖರ್ ಕೂಡ ಒಪ್ಕೊಂಡ್ರು. ಇನ್ನೊಂದ್ ಕಡೆ ಮುನಿರತ್ನಗೆ ಅನ್ಯಾಯ ಆಗಲ್ಲ ಅಂದ್ರು ಈಶ್ವರಪ್ಪ. ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾವು ಡೆಲ್ಲಿ ಕಡೆ ನೋಡ್ತಾ ಇದ್ದೀವಿ. ಇವರೊಬ್ಬರ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಇವ್ರಿಗೂ ಒಂದು ಸಿಕ್ಕಿದ್ರೆ ಅಲ್ಲಿಗೆ ಪಕ್ಷ ಏನು ಕೊಟ್ಟಂತ ಮಾತು ನಡ್ಕೊಂಡಂಗಾಗುತ್ತೆ ಅನ್ನೋದೇ ಎಲ್ಲರ ಅಭಿಪ್ರಾಯ ಆಗಿದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾನು 16ನೇ ತಾರೀಕು ಗಂಟ ಟೈಮ್ ಇದೆ. ಬಿಹಾರ ಚುನಾವಣೆ ಅಲ್ಲಿ ಇರೋದ್ರಿಂದ ಸೀರಿಯಸ್ ಇದ್ದಾರೆ. ಅದಾದ್ಮೇಲೆ ಮಾಡ್ತಾರೆ. ಇದು 17 ಜನ ಭಾರತೀಯ ಜನತಾ ಪಾರ್ಟಿಗೆ ಬರ್ದಿದ್ದಿದ್ರೆ ಬಿಜೆಪಿ ಸರ್ಕಾರ ಬರ್ತಿತ್ತಾ? ಹಾಗಾಗಿ ಯಾವ ಸಂದರ್ಭದಲ್ಲಿ ಏನ್ ನಡೀಬೇಕು ಅದನ್ನ ಮುಖ್ಯಮಂತ್ರಿಗಳು ಗೊತ್ತು. ಆ ದಿಕ್ಕಿನಲ್ಲಿ ಆಡಳಿತಾತ್ಮಕ ತೀರ್ಮಾನವನ್ನು ಅವರು ತಗೋತಾರೆ. ಇದಿಷ್ಟು ಮುನಿರತ್ನ ಕಥೆಯಾದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಸೈಲೆಂಟ್ ಆಗಿ ಆರ್ಆರ್ ನಗರದಲ್ಲಿ ಮತ ಬೇಟೆ ಮಾಡ್ತಾ ಇದ್ದಾರೆ. ಆದ್ರೆ ಕುಸುಮಾ ಡಿಕೆ ರವಿ ಹೆಸರಲ್ಲಿ ಮತ ಕೇಳಬಾರದು ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇದಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಸಖತ್ತಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ರಾಜಕಾರಣಕ್ಕೆ ಬರೋದನ್ನ ನೀವು ಸ್ವಾಗತ ಮಾಡಬೇಕಿತ್ತು. ಅವರ ವೈಯಕ್ತಿಕ ವಿಚಾರಗಳನ್ನ ನಿಮ್ಮ ರಾಜಕೀಯ ದಾಳವನ್ನಾಗಿ ಬಳಸ್ಕೊಳ್ಳೋದನ್ನ ನಾವು ಖಂಡಿಸ್ತೇವೆ. ಅವರ ಹೆಸರನ್ನ ಬಳಸಿದ್ರೆ ಒಳ್ಳೇದಾಗೋದಿಲ್ಲ. ಯಾಕಾಗೋದಿಲ್ಲ? ನೀವೇನೋ ಜ್ಯೋತಿಷ್ಯ ಹೇಳೋ ಅಂತಾರಲ್ಲ, ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ಹೇಳಕ್ಕೆ ನೀವೇನ್ ಜ್ಯೋತಿಷಿಣಿ ಅಲ್ಲ. ತಂದೆ ತಾಯಿಗೆ ನೋವಾಗಿದೆ, ಅವಮಾನ ಆಗಿದೆ, ಅವ್ರಿಗೆ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಅಂತ ಹೇಳಿದ್ರೆ ನೀವು ನ್ಯಾಯವನ್ನ ಒದಗಿಸ್ಕೊಡುವಂತ ಕೆಲಸ ಮಾಡಿ. ಯು ಆರ್ ಹ್ಯಾವಿಂಗ್ ಪವರ್
in the central, in the state. ಆರ್ಆರ್ ನಗರದಲ್ಲಿ ಮುನಿರತ್ನಗೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ರೆ ಜೆಡಿಎಸ್ಗೆ ಕರೆತರೋದಕ್ಕೆ ತಯಾರಿಗಳಾಗ್ತಾ ಇದೆ. ಹಾಗಾಗಿ ಜೆಡಿಎಸ್ನಿಂದಲೂ ಟಿಕೆಟ್ ಘೋಷಣೆ ಆಗಿಲ್ಲ. ಇನ್ನು ಶಿರಾ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಇದು ಕಾಂಗ್ರೆಸ್ ನಾಯಕರಿಗೆ ಒಂಥರ ಲಾಭ ಆಗಿದೆ. ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ 16 ಲಾಸ್ಟ್ ಡೇಟ್. ನಾಳೆಯಾದ್ರೂ ಮುನಿರತ್ನಗೆ ಟಿಕೆಟ್ ಘೋಷಣೆ ಆಗುತ್ತಾ ಇಲ್ವಾ, ಶಿರಾಗೆ ಕಮಲ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಈಗಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಜಿಟಿ ಮಳೆಯಾಗ್ತಾ ಇದೆ. 3-4 ದಿನಗಳಿಂದ ನಗರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಜನ ಕಂಗೆಟ್ಟಿದ್ದಾರೆ. ಇನ್ನೂ 2-3 ದಿನ ಮಳೆ ಹೀಗೆ ಇರುತ್ತೆ, ಸ್ವಲ್ಪ ಹುಷಾರಾಗಿದೆ. ಮುಂದಿನ 3 ದಿನಗಳಲ್ಲಿ ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಾದ ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ನಿರೀಕ್ಷಣೆ ಇರುವುದರಿಂದ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೆ ನಾವು ಮುಂದಿನ 3 ದಿವಸಗಳಲ್ಲಿ ಆರೆಂಜ್ ಅಲರ್ಟ್ ಅಂತ ಕೊಟ್ಟಿದ್ವಿ. ಆದ್ದರಿಂದ ಈ ಮಳೆ ಜೊತೆಗೆ ಗಾಳಿನೇ ಬರಬಹುದು. ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್. ಇನ್ನು ಉಡುಪಿ ಜಿಲ್ಲೆಯಲ್ಲಿ 3 ದಿನ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. 115ರಿಂದ 205 ಮಿಲಿಮೀಟರ್ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಮಲ್ಪೆ ಕಡಲ ಕಿನಾರಿಯಲ್ಲಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಭಾರೀ ಗಾಳಿಗೆ ಸಮುದ್ರದ ಅಲೆಗಳು ಅಬ್ಬರಿಸ್ತಾ ಇದ್ದು ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ರಾಯಚೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಲಿಂಗಸುಗೂರಿನ ಗುರುಗುಂಟಾದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗ್ರಾಮಸ್ಥರು ರಾತ್ರಿಯಿಡೀ ಮಳೆ ನೀರಲ್ಲೇ ಕಾಲ ಕಳೆದ್ರು. ಮಸ್ಕಿ ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದ ನೀರು ಹೊರಬಿಟ್ಟಾಗ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಚನ್ನಬಸಪ್ಪ ಅನ್ನೋರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಜೊತೆಗೆ ಬಳಗಾನೂರು ಸೇತುವೆ ಮುಳುಗಡೆ ಹಂತಕ್ಕೆ ಬಂದ್ಬಿಟ್ಟಿದೆ. ಕೊಡಗಿನಲ್ಲಿ ಸಂಜೆ 4 ಗಂಟೆಯಿಂದ ಎಡೆಬಿಡದೆ ಧಾರಾಕಾರ ಮಳೆ ಆಗ್ತಲೇ ಇದೆ. ಜುಲೈನಿಂದ ತಣ್ಣಗಿದ್ದ ಮಳೆ ಈಗ ಅಬ್ಬರಿಸ್ತಾ ಇದ್ದು ಗುಡ್ಡಗಾಡು ಭಾಗದ ನಿವಾಸಿಗಳಿಗೆ ಆತಂಕ ಶುರುವಾಗುತ್ತಿದೆ. ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ 24 ಗಂಟೆಯೂ ಮಳೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾಣಿಗಾ ನದಿ ಮತ್ತೆ ಮೈದುಂಬಿದ್ದು ಕಲಬುರಗಿ ಸೇಡಂ ಮಧ್ಯದ ಮಳಖೇಡ ಸೇತುವೆ ಮುಳುಗಡೆಯಾಗಿದೆ. ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಹೈದರಾಬಾದ್ ರಸ್ತೆ ಸಂಚಾರ ಸ್ಟಾಪ್ ಆಗಿದೆ. ಕಾಗಿಣಾ ನದಿಗೆ ಹೊಂದಿಕೊಂಡಿರುವಂತಹ ಉತ್ತರಾದಿ ಮಠಕ್ಕೂ ನೀರು ನುಗ್ಗಿದೆ. ವಿಜಯಪುರದಲ್ಲೂ ಜೋರ್ ಮಳೆ ಆಗ್ತಾ ಇದ್ದು ಕಳ್ಳಕವಟಗಿ ಗ್ರಾಮದ ಸಂಗಮನಾಥ ದೇವಾಲಯ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ಬಾಬಾನಗರ, ಬಿಜ್ಜರಗಿ ಹತ್ತಿರ ಹಳ್ಳ ಉಕ್ಕಿ ಹರಿತಾ ಇದ್ದು ಅಪಾಯ ಇದ್ರೂ ವಾಹನಗಳು ಅಲ್ಲಿ ಓಡಾಡ್ತಿವೆ. ಗದಗ್ನ ನರಗುಂದ, ರೋಣ ತಾಲೂಕಿನಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶದ ಬೆಳೆಗಳು ನೀರ್ಪಾಲಾಗಿವೆ. ಕಳೆದ ತಿಂಗಳಷ್ಟೇ ಪ್ರವಾಹದಿಂದ ಕಂಗೆಟ್ಟಿದ್ದ ರೈತರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಾಮರಾಜನಗರದ ಬೆಂಡರವಾಡಿ ಸುತ್ತಮುತ್ತಲ ಗ್ರಾಮದಲ್ಲಿ ಬಾಳೆ ತೋಟಗಳು ಸಂಪೂರ್ಣವಾಗಿ ನಾಶವಾಗಿವೆ. ಬೆಳೆ ಹಾನಿ ಪ್ರದೇಶಕ್ಕೆ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು. ಬಾಗಲಕೋಟೆಯ ಬಿಸಿನಾಳಕೊಪ್ಪದಲ್ಲಿ ನೆರೆ ಸಂತ್ರಸ್ತರು ತಾತ್ಕಾಲಿಕ ಶೆಡ್ಗಳಲ್ಲಿದ್ದರೂ ಆ ಶೆಡ್ ಎಲ್ಲ ಈಗ ಜಲಾವೃತವಾಗಿದೆ. ಶಾಶ್ವತ ಸೂರಿಗಾಗಿ ಮನವಿ ಮಾಡಿದ್ರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂತ್ರಸ್ತರು. ಇನ್ನೊಂದು ಕಡೆ ಮುಧೋಳದಲ್ಲಿ ಅಗ್ನಿಶಾಮಕ ಠಾಣೆಯೇ ಜಲಾವೃತಗೊಂಡು ಕಚೇರಿಯ ವಸ್ತುಗಳಿಗೆ ಹಾನಿಯಾಗಿದೆ. ಎಷ್ಟು ಮಿಲಿಮೀಟರ್ ಅಲ್ಲಿ ಮಳೆಯಾಗಿದೆ, ಮಳೆ ಲೆಕ್ಕವನ್ನು ನಿಮಗೆ ಹೇಳೋದಾದ್ರೆ ಈಗ ಕಳೆದ ಸಾಕಷ್ಟು ದಿನಗಳಿಂದ ಮಳೆಯಾಗಿದೆ, ಇನ್ನೂ 3-4 ದಿನ ಮಳೆ ಇರುತ್ತೆ. ನಿನ್ನೆ ಮಳೆ ಲೆಕ್ಕವನ್ನು ಫಸ್ಟ್ ನಿಮಗೆ ತೋರಿಸ್ಬಿಡ್ತೀವಿ, ಇನ್ಫಾರ್ಮೇಶನ್ ಕೊಡ್ತೀವಿ. ವಾಡಿಕೆ ಪ್ರಮಾಣದಲ್ಲಿ ಮಳೆ ಎಷ್ಟು ಆಗಬೇಕಾಗಿತ್ತು, ಆಕ್ಚುಲ್ ಆಗಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಅಂತ. ಸೊ ನಿನ್ನೆಯ ಪ್ರಮಾಣವನ್ನು, ಅಂಕಿ ಅಂಶಗಳನ್ನು ನಾವು ತೋರಿಸೋದಾದ್ರೆ, ಸೊ ದಕ್ಷಿಣ ಕನ್ನಡದಲ್ಲಿ ವಾಡಿಕೆಯಂತೆ 8 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಬಟ್ ಆಗಿರೋದು ಅಂದರೆ ಸುರಿದಿರುವಂಥ ಮಳೆ ಪ್ರಮಾಣ ಸುಮಾರು 48 ಮಿಲಿಮೀಟರ್ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ. ಇನ್ನು ಬಾಗಲಕೋಟೆಯಲ್ಲಿ ವಾಡಿಕೆಯಂತೆ 5 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ಆಕ್ಚುಲ್ ಆಗಿ ಆಗಿರೋದು 36 ಮಿಲಿಮೀಟರ್ನಷ್ಟು ಮಳೆ. ರಾಯಚೂರಲ್ಲಿ ವಾಡಿಕೆಯಂತೆ 3 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ಆಗಿರೋದು 24 ಮಿಲಿಮೀಟರ್ನಷ್ಟು ಮಳೆ. ಇದು ನಿನ್ನೆಯ ಪ್ರಮಾಣ. ಕೋಲಾರದಲ್ಲಿ ವಾಡಿಕೆಯಂತೆ 6 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ಆಗಿರೋದು 25 ಮಿಲಿಮೀಟರ್ನಷ್ಟು ಮಳೆ. ಇನ್ನು ಉಡುಪಿಯಲ್ಲಿ ವಾಡಿಕೆಯಂತೆ 6 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ಆಗಿರೋದು 23 ಮಿಲಿಮೀಟರ್ನಷ್ಟು ಮಳೆ. ಹಾಗಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿರೋದು. ಬೆಂಗಳೂರು ನಗರದಲ್ಲಿ ವಾಡಿಕೆಯಂತೆ 5 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ನಿನ್ನೆ ಆಗಿರೋದು 22 ಮಿಲಿಮೀಟರ್ ಮಳೆ.
ಹಾಗೆಯೇ ಕಲಬುರಗಿಯಲ್ಲಿ ವಾಡಿಕೆಯಂತೆ 3 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆಗಿರೋದು 20 ಮಿಲಿಮೀಟರ್ ಮಳೆ. ಆ ಭಾಗದಲ್ಲಿ ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ಈಗ ಎದುರಾಗಿದೆ. ಕಲಬುರಗಿ ಭಾಗದಲ್ಲಿ ಮನೆಗಳು, ಗೋಡೆಗಳು ದಿಢೀರಂತ ಕುಸಿದು ಬೀಳ್ತಾ ಇದೆ. ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನ ಅಲ್ಲಿರುವಂತಹ ಸಂತ್ರಸ್ತರು ಎದುರಿಸ್ತಾ ಇದ್ದಾರೆ. ರೈತರಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಇನ್ನು ಬೆಳಗಾವಿಯ ಹುಕ್ಕೇರಿ ಭಾಗದಲ್ಲಿ ನಿನ್ನೆ ಆಗಿರುವಂತಹ ಮಳೆ ಪ್ರಮಾಣ 10 ಸೆಂಟಿಮೀಟರ್ನಷ್ಟು ಅಲ್ಲಿ ಮಳೆ ಆಗಿದೆ. ಇನ್ನು ಗದಗದ ನರಗುಂದದಲ್ಲಿ 9 ಸೆಂಟಿಮೀಟರ್ನಷ್ಟು ನಿನ್ನೆ ಈ ಪ್ರಮಾಣ ನಾವು ಹೇಳ್ತಿರೋದು. ಇನ್ನು ಕೊಪ್ಪಳದ ಕುಕ್ಕನೂರದಲ್ಲಿ 9 ಸೆಂಟಿಮೀಟರ್ನಷ್ಟು ಮಳೆ ಅಲ್ಲಿ ಬಿದ್ದಿದೆ. ಇನ್ನು ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ 9 ಸೆಂಟಿಮೀಟರ್ನಷ್ಟು ನಿನ್ನೆ ಬಿದ್ದಿರುವಂಥ ಮಳೆ ಪ್ರಮಾಣ ಇದು. ಇನ್ನು ರಾಯಚೂರಿನ ಮುಧೋಳದಲ್ಲಿ ನಿನ್ನೆ 9 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. ಇನ್ನು ಹಾಸನದಲ್ಲಿ 9 ಸೆಂಟಿಮೀಟರ್ನಷ್ಟು ನಿನ್ನೆ ಮಳೆ ಪ್ರಮಾಣ ಆಗಿದೆ ಅನ್ನೋದು ಹವಾಮಾನ ಇಲಾಖೆಯಿಂದ ಗೊತ್ತಾಗಿರುವಂತಹ ಮಾಹಿತಿ. ಬಾಗಲಕೋಟೆಯ ಹುನಗುಂದದಲ್ಲಿ ಸುಮಾರು 8 ಸೆಂಟಿಮೀಟರ್ನಷ್ಟು ಮಳೆ ಪ್ರಮಾಣ ನಿನ್ನೆ ಆಗಿದೆ. ಇನ್ನು ರಾಯಚೂರಿನ ದೇವದುರ್ಗದಲ್ಲಿ 8 ಸೆಂಟಿಮೀಟರ್ನಷ್ಟು ನಿನ್ನೆ ಮಳೆ ಆಗಿದೆ. ಇನ್ನು ಕಳೆದ ಒಂದು ವಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಮಳೆ ಆಗಿದೆ ಆ ಅಂಕಿಅಂಶವನ್ನು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಾರದ ಮಳೆ ಲೆಕ್ಕ. ದಕ್ಷಿಣ ಕನ್ನಡದಲ್ಲಿ 66 ಮಿಲಿಮೀಟರ್ ವಾಡಿಕೆ ಒಂದು ವಾರದಲ್ಲಿ ಆಗಬೇಕಾಗಿತ್ತು ಹವಾಮಾನ ಇಲಾಖೆ ಪ್ರಕಾರ, ಅದು ಜಾಸ್ತಿ ಆಗಿದೆ ಈ ಸಲ. ಚಾಮರಾಜನಗರದಲ್ಲಿ 38 ಮಿಲಿಮೀಟರ್ ಆಗಬೇಕಾಗಿತ್ತು, ಆದರೆ 63 ಮಿಲಿಮೀಟರ್ನಷ್ಟು ಆಗಿದೆ. ಇದು ಒಂದು ವಾರದ ಮಳೆಯ ಲೆಕ್ಕ. ಇನ್ನು ಬೆಂಗಳೂರು ನಗರದಲ್ಲಿ 42 ಮಿಲಿಮೀಟರ್ ಆಗಬೇಕಾಗಿತ್ತು ವಾಡಿಕೆ ಪ್ರಕಾರ, ಆದರೆ ಆಗಿರೋದು 48 ಮಿಲಿಮೀಟರ್ನಷ್ಟು ಮಳೆ. ಇನ್ನು ಬಾಗಲಕೋಟೆಯಲ್ಲಿ 31 ಮಿಲಿಮೀಟರ್ ವಾಡಿಕೆ ಅಂತ ಆಗಬೇಕಾಗಿತ್ತು, ಆದರೆ ಆಗಿರೋದು 46 ಮಿಲಿಮೀಟರ್ನಷ್ಟು ಮಳೆ. ಇದು ಒಂದು ವಾರ ಲೆಕ್ಕ. ಇನ್ನು ಚಿತ್ರದುರ್ಗದಲ್ಲಿ 31 ಮಿಲಿಮೀಟರ್ ವಾಡಿಕೆ ಎಷ್ಟು ಆಗಬೇಕಾಗಿತ್ತು, ಆದರೆ ಆಗಿರೋದು 45 ಮಿಲಿಮೀಟರ್ನಷ್ಟು ಮಳೆ. ಇನ್ನು ತುಮಕೂರಲ್ಲಿ ವಾಡಿಕೆಯಂತೆ 37 ಆಗಬೇಕಾಗಿತ್ತು ಮಿಲಿಮೀಟರ್, ಆದರೆ ಆಗಿರೋದು 40 ಮಿಲಿಮೀಟರ್ನಷ್ಟು ಮಳೆ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಸಾವು ನೋವೆಲ್ಲ ಸಂಭವಿಸಿದೆ ರಾಜ್ಯಾದ್ಯಂತ ಈ ಮಳೆಯಿಂದಾಗಿ ಅಂತ ಆ ಬಗ್ಗೆ ಕೂಡ ಈಗ ಅಂಕಿ ಅಂಶವನ್ನು ಕೊಡ್ತಾ ಇದ್ದೀವಿ. ಸಾವಿನ ಮಳೆ ಈಗ 6 ಮಂದಿಯನ್ನ ಬಲಿ ಪಡೆದಿದೆ. ಕೆಲವರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಕಲಬುರಗಿ ಭಾಗದಲ್ಲಿ ಇಲ್ಲಿ ತನಕ 3 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ರಿಪೋರ್ಟ್ ಆಗ್ತಾ ಇದೆ. ಕೆಲವರು ಕೊಚ್ಕೊಂಡು ಹೋಗಿದ್ದಾರೆ, ಇನ್ನೂ ಕೂಡ ಶವ ಸಿಗ್ತಾ ಇಲ್ಲ, ಕಾರ್ಯಾಚರಣೆಗಳಾಗ್ತಾ ಇದೆ. ಗದಗ ಭಾಗದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಈ ಪ್ರವಾಹದ ಪರಿಸ್ಥಿತಿಯಿಂದ, ಭಾರಿ ಮಳೆ ಸುರಿತಾ ಇರೋದ್ರಿಂದ. ರಾಯಚೂರು ಭಾಗದಲ್ಲೂ ಅಷ್ಟೇ ಒಬ್ಬರು ಸಾವನ್ನಪ್ಪಿದ್ದಾರೆ ಈ ಮಹಾ ಮಳೆಯಿಂದಾಗಿ, ಪ್ರವಾಹದ ಪರಿಸ್ಥಿತಿಯಿಂದಾಗಿ. ಬಳ್ಳಾರಿಯ ಬೆಳಗಾವಿಯ ಹುಕ್ಕೇರಿಯಲ್ಲಿ ಮಳೆಯಿಂದಾಗಿ ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಅಂತೆಲ್ಲ ಘೋಷಣೆ ಮಾಡ್ತಾರೆ. ಇನ್ನು 3-4 ದಿನ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆರೆಂಜ್ ಅಲರ್ಟ್ ಎಲ್ಲಿ ಘೋಷಣೆ ಅಂದ್ರೆ ಬೆಳಗಾವಿ, ಬೀದರ್, ರಾಯಚೂರು, ಕಲಬುರಗಿ ಹಾಗೇನೆ ಯಾದಗಿರಿಯಲ್ಲಿ ಇವಾಗ ಆರೆಂಜ್ ಅಲರ್ಟ್ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಈ ಭಾಗದಲ್ಲಿ ಜನ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಪ್ರವಾಹದ ಪರಿಸ್ಥಿತಿ ಆಲ್ರೆಡಿ ಇದೆ, ಇನ್ನಷ್ಟು ಮಳೆ ಬೀಳುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಆರೆಂಜ್ ಅಲರ್ಟ್ ಇದೆ. ಇನ್ನು ಯೆಲ್ಲೋ. ವೆಲ್ಕಮ್ ಬ್ಯಾಕ್. ಇದೀಗ ಇತರೆ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ಡ್ರಗ್ಸ್ ಕೇಸಲ್ಲಿ ಜೈಲು ಪಾಲಾಗಿರುವಂತಹ ನಟಿ ರಾಗಿಣಿಗೆ ಬೆನ್ನೋವು ಕಾಣಿಸಿಕೊಂಡಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅನುಮತಿ ಕೊಡಿ ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತಾಯಿ, ತಮ್ಮನ ಐಪ್ಯಾಡ್ ಹಾಗೆಯೇ ಪೆನ್ ಡ್ರೈವ್ ರಿಲೀಸ್ಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಇತ್ತ ವೀರೇನ್ ಖನ್ನಾ ಬಿಡುಗಡೆಗಾಗಿ ಸಿಸಿಬಿ ಮುಂದೆ ಖನ್ನಾ ಪೋಷಕರು ಕಣ್ಣೀರನ್ನು ಹಾಕಿದ್ದಾರೆ. ಬುಧವಾರದಲ್ಲಿ 2.88 ಕೆಜಿ ಚಿನ್ನ ಇಟ್ಕೊಂಡು ಬಂದ 3 ಖದೀಮರು. ಚೆನ್ನೈ ಕಸ್ಟಮ್ಸ್ ಅಧಿಕಾರಿಗಳ ವಶಕ್ಕೆ ಆರೋಪಿಗಳು. 1.32 ಕೋಟಿ ಮೌಲ್ಯದ ಚಿನ್ನ ವಶಕ್ಕೆ. ತಮಿಳುನಾಡು ಕಾಂಗ್ರೆಸ್ ವಕ್ತಾರೆ ನಟಿ ಖುಷ್ಬೂ ಸುಂದರ್ ಬಿಜೆಪಿಗೆ ಸೇರ್ಪಡೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ. ತಮಿಳುನಾಡಲ್ಲಿ ಕಮಲ ಪಾರ್ಟಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇದ್ದು, ಅಣ್ಣಾಮಲೈ ಬಳಿಕ ಕಮಲ ಮುರಿದಿದ್ದಾರೆ ಖುಷ್ಬೂ. ಖ್ಯಾತ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಸಹೋದರರ ಪೈಕಿ ರಾಜನ್ ವಿಧಿವಶ. ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. 370ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನೀಡಿದ್ದ ರಾಜನ್ ನಿಧನಕ್ಕೆ ಸ್ಯಾಂಡಲ್ವುಡ್ ಸಂತಾಪ.